Dear brothers and sisters, today we are going to meditate from Proverbs 2:8. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಜ್ಞಾನೋಕ್ತಿಗಳು 2:8 ವಚನವನ್ನು ಧ್ಯಾನಿಸಲಿದ್ದೇವೆ. He guards the paths of the just ಆತನು ತನ್ನ ಭಕ್ತರ ಮಾರ್ಗವನ್ನು ನೋಡಿಕೊಳ್ಳುವನು and protects those who are faithful to him. ತನ್ನಲ್ಲಿ ನಂಬಿಗಸ್ತರಾಗಿರುವವರನ್ನು ಆತನು ರಕ್ಷಿಸುತ್ತಾನೆ. All we need to do is to walk in integrity. ಇದಕ್ಕಾಗಿ ನಾವು ಮಾಡಬೇಕಾದದ್ದು ಇಷ್ಟೇ, ಸತ್ಯ ನ್ಯಾಯ ಮಾರ್ಗದಲ್ಲಿ ನಡೆಯುವವರು ನಾವಾಗಬೇಕು. Then, as in Psalm 121:3, he will not allow our foot to slip. ಆಗ ಆತನು ಕೀರ್ತನೆಗಳು 121 ವಚನದಲ್ಲಿ ಬರೆದಿರುವಂತೆ ನಮ್ಮ ಪಾದಗಳನ್ನು ಕದಲಗೊಳಿಸುವುದಿಲ್ಲ. And in verse 5 it says, the Lord will watch over us and he will be our shade at our right hand. ಮತ್ತು ವಚನ 5ರಲ್ಲಿ ಬರೆದಿರುವಂತೆ ಆತನು ನಮ್ಮನ್ನು ಕಾಯುವನು, ಬಲಗಡೆಯಲ್ಲಿ ನೆರಳಿನಂತೆ ಇರುವಾತನು ಆತನಾಗಿದ್ದಾನೆ. Yes, the steps of a righteous man are ordered by the Lord. ಹೌದು, ನೀತಿವಂತನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. Though he may stumble, he will not fall. ಅವನು ಎಡವಿದರೂ ಬೀಳುವುದಿಲ್ಲ. The Lord upholds him with his hand. ದೇವರು ತನ್ನ ಹಸ್ತದಿಂದ ಅವನನ್ನು ಎತ್ತಿಕೊಳ್ಳುವನು. He will command his angels concerning us to guard us in all our ways. ನಮ್ಮ ಮಾರ್ಗದುದ್ದಕ್ಕೂ ನಮ್ಮನ್ನು ನೋಡಿಕೊಳ್ಳುವುದಕ್ಕಾಗಿ ತನ್ನ ದೂತರುಗಳಿಗೆ ಆತನು ಆಜ್ಞಾಪಿಸುವನು. The angels will lift us up in their hand. ದೂತರುಗಳು ನಮ್ಮನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರು, so that we will not strike our foot against a stone. ನಮ್ಮ ಕಾಲುಗಳಿಗೆ ಕಲ್ಲು ತಗಲದಿದ್ದಂತೆ ಅವರು ನಮ್ಮನ್ನು ನೋಡಿಕೊಳ್ಳುವರು. What a beautiful thing it is to know that God protects us in these ways. ದೇವರು ಹೀಗೆ ನಮ್ಮನ್ನು ಕಾಯುವನು ಎಂಬುದು ಎಂಥ ಸುಂದರವಾದ ವಿಚಾರವಾಗಿದೆ. God never sleeps nor slumbers. ದೇವರು ಎಂದಿಗೂ ನಿದ್ರಿಸುವುದಿಲ್ಲ, ಎಂದಿಗೂ ತೂಕಡಿಸುವುದಿಲ್ಲ. He is watching over us for 24 hours in a day. ದಿನದ 24 ಗಂಟೆಗಳ ಕಾಲವು ಆತನು ನಮ್ಮನ್ನು ನೋಡುತ್ತಿರುತ್ತಾನೆ. Recently I happened to watch a video that really thrilled me. ಇತ್ತೀಚೆಗಷ್ಟೇ ನಾನು ಒಂದು ವಿಡಿಯೋವನ್ನು ನೋಡುತ್ತಿದ್ದಾಗ ರೋಮಾಂಚನಗೊಂಡೆನು. An 87-year-old father, a priest, he was driving a Hyundai white car. 87 ವರ್ಷ ಪ್ರಾಯದ ದೇವರ ಆರಾಧಕರೊಬ್ಬರು ಬಿಳಿ ಬಣ್ಣದ ಹುಂಡೈ ಕಾರನ್ನು ಚಲಾಯಿಸುತ್ತಿದ್ದರು. His name is Father John Bock. ಅವರ ಹೆಸರು ಫಾದರ್ ಜಾನ್ ವಾಕ್ ಎಂಬುದಾಗಿ. He was on his way to a Sunday service. ಭಾನುವಾರದ ಆರಾಧನೆಗಾಗಿ ಅವರು ಹೋಗುತ್ತಿದ್ದರು. He had to conduct a mass. ಸಾಮೂಹಿಕ ಪ್ರಾರ್ಥನೆಯನ್ನು ಅವರು ನಡೆಸಬೇಕಾಗಿತ್ತು. On the way, a SUV flew over his car. ಅವರು ಪ್ರಯಾಣಿಸುತ್ತಿದ್ದಂತಹ ಸಮಯದಲ್ಲಿ SUV ಕಾರೊಂದು ಅವರ ಕಾರಿನ ಮೇಲಿಂದ ಹಾರಿತು. He was not aware of that too. ಸರಿಯಾಗಿ ಏನಾಯಿತೆಂದು ಅವರಿಗೂ ತಿಳಿಯಲಿಲ್ಲ. He was just driving his car to the church. ಚರ್ಚ್ಗೆ ಹೋಗುವುದಕ್ಕಾಗಿ ಅವರು ತಮ್ಮ ಕಾರನ್ನು ಚಲಾಯಿಸುತ್ತಿದ್ದರು ಅಷ್ಟೇ. The driver of the SUV is said to have experienced a seizure. SUV ಚಲಾಯಿಸುತ್ತಿದ್ದ ಡ್ರೈವರ್ಗೆ ಅಪಸ್ಮಾರದ ಸೆಳೆತ ಉಂಟಾಗಿತ್ತು. He lost his control of the vehicle. ಇದರಿಂದಾಗಿ ತನ್ನ ವಾಹನದ ನಿಯಂತ್ರಣ ಕಳೆದುಕೊಂಡನು. That vehicle hit a pole and it was jumping over this father's car. ಇದರಿಂದಾಗಿ ಒಂದು ಕಂಬಕ್ಕೆ ಹೊಡೆದು ನಂತರ ಈ ಫಾದರ್ನ ಕಾರ್ನ ಮೇಲಿಂದ ಆ ಕಾರು ಹಾರಿತು. After the mass, a police officer went to Father John and showed him this surveillance video. ಭಾನುವಾರದ ಆರಾಧನೆಯನ್ನು ಮುಗಿಸಿದ ತರುವಾಯ ಪೊಲೀಸ್ ಅಧಿಕಾರಿಯೊಬ್ಬರು ಫಾದರ್ ಜಾನ್ ಅವರ ಬಳಿಗೆ ಬಂದು ನಡೆದ ಘಟನೆಯನ್ನು ವಿಡಿಯೋ ಮೂಲಕ ತೋರಿಸಿದರು. This Father John was so surprised. ಫಾದರ್ ಜಾನ್ ಅವರಿಗೆ ಬಹಳ ಆಶ್ಚರ್ಯವಾಯಿತು. And he said, "What a good God I have." ಅವರು ಹೇಳಿದರು, ಎಂಥ ಒಳ್ಳೆಯ ದೇವರು ನನಗಿದ್ದಾನೆ. The Lord really protected me. ನಿಜವಾಗಿಯೂ ದೇವರು ನನ್ನನ್ನು ರಕ್ಷಿಸಿದನು. The Lord is
carrying me in his hand. ಆತನು ನನ್ನನ್ನು ತನ್ನ ಕೈಗಳಲ್ಲಿ ಹೊತ್ತುಕೊಂಡಿದ್ದಾನೆ. He really guards your path. ನಿಜವಾಗಿಯೂ ಆತನು ನನ್ನ ದಾರಿಯನ್ನು ನೋಡಿಕೊಂಡನು ಎಂಬುದಾಗಿ ಹೇಳಿದರು. And he protects you. ಆತನು ನನ್ನನ್ನು ಕಾಪಾಡಿದನು. No evil shall ever fall before you. ಯಾವುದೇ ಕೇಡು ನಿಮಗೆ ಸಂಭವಿಸದಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. May the Lord protect you. ದೇವರು ನಿಮ್ಮನ್ನು ರಕ್ಷಿಸಲಿ. May the Lord guard you ಆತನೇ ನಿಮ್ಮನ್ನು ಕಾಯಲಿ ಎಂಬುದಾಗಿ ಬೇಡುತ್ತೇನೆ. in all your paths. ನೀವು ಹೋಗುವ ದಾರಿಯಲ್ಲಿ. Our loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, exactly to your word, ನೀನು ವಚನದಲ್ಲಿ ಹೇಳಿದಂತೆ let your protecting hand come upon them, Lord. ನಿನ್ನ ರಕ್ಷಿಸುವ ಹಸ್ತವು ನಿನ್ನ ಜನರ ಮೇಲೆ ಇಳಿದು ಬರಲಿ ದೇವರೇ. Keep your wonder-working hand underneath them, Lord, ನಿನ್ನ ಅದ್ಭುತ ಮಾಡುವ ಹಸ್ತವನ್ನು ಅವರ ಅಡಿಯಲ್ಲಿ ಇಡು and carry them, O God. ಮತ್ತು ಅವರನ್ನು ಹೊತ್ತುಕೋ ದೇವರೇ. No evil should ever touch them, Lord. ಯಾವುದೇ ಕೇಡು ಅವರಿಗೆ ಸಂಭವಿಸದಿರಲಿ. It's enough they have suffered. ಅವರು ಅನುಭವಿಸಿದ್ದು ಇನ್ನು ಸಾಕು ದೇವರೇ. You be a shade to them, Lord. ನೀನೇ ಅವರಿಗೆ ನೆರಳಾಗಿರು ದೇವರೇ. Lord, let their eyes open to see your hand that is upon them, O God. ದೇವರೇ, ಅವರ ಮೇಲಿರುವ ನಿನ್ನ ಹಸ್ತವನ್ನು ನೋಡುವುದಕ್ಕಾಗಿ ಅವರ ಕಣ್ಣುಗಳು ತೆರೆಯಲ್ಪಡಲಿ. Let them also taste and see that you are good. ನೀನು ಒಳ್ಳೆಯ ದೇವರೆಂದು ಅವರು ಅನುಭವಿಸವಿದು ನೋಡಲಿ. Lord, let every family be protected. ದೇವರೇ, ಪ್ರತಿಯೊಂದು ಕುಟುಂಬವೂ ಕಾಪಾಡಲ್ಪಡಲಿ. Every pastor and evangelist be protected. ಎಲ್ಲ ಪಾಸ್ಟರ್ಸ್ಗಳು, ಸುವಾರ್ತಿಕರು ಕಾಪಾಡಲ್ಪಡಲಿ. Every child of God be protected, O God. ಎಲ್ಲ ದೇವರ ಮಕ್ಕಳು ರಕ್ಷಿಸಲ್ಪಡಲಿ ದೇವರೇ. No evil person should ever come into their territory. ಯಾವುದೇ ದುಷ್ಟ ವ್ಯಕ್ತಿಯು ಅವರ ಸ್ಥಳಕ್ಕೆ ಪ್ರವೇಶಿಸದಿರಲಿ ದೇವರೇ. Thank you, Lord, for applying your blood upon them ನಿನ್ನ ರಕ್ತವನ್ನು ಅವರ ಮೇಲೆ ಹಚ್ಚುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. and sending your angels to protect them. ಅವರ ರಕ್ಷಣೆಗಾಗಿ ನಿನ್ನ ದೂತರನ್ನು ಕಳುಹಿಸುವುದಕ್ಕಾಗಿ ನಿನಗೆ ಸ್ತೋತ್ರ. Let your precious hand be upon them, O God. ನಿನ್ನ ಅಮೂಲ್ಯವಾದ ಹಸ್ತವು ಅವರ ಮೇಲಿರಲಿ ದೇವರೇ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Please come and visit our prayer towers. ದಯವಿಟ್ಟು ಬಂದು ನಮ್ಮ ಪ್ರಾರ್ಥನಾ ಗೋಪುರವನ್ನು ಭೇಟಿಯಾಗಿ. If you have any prayer request, present your prayer request to our prayer intercessors who are waiting for you. ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇರುವುದಾದರೆ ನಿಮಗಾಗಿ ಪ್ರಾರ್ಥಿಸಲು ಸದಾ ಕಾಯುತ್ತಿರುವ ಪ್ರಾರ್ಥನಾ ಮಧ್ಯಸ್ಥಿಕೆದಾರರಿಗೆ ನಿಮ್ಮ ಮನವಿಯನ್ನು ತಿಳಿಯಪಡಿಸಿ. They will guide you and they will counsel you and pray for you. ಅವರು ನಿಮ್ಮನ್ನು ಮಾರ್ಗದರ್ಶಿಸಿ ಸಲಹೆ ನೀಡಿ ನಿಮಗೋಸ್ಕರ ಪ್ರಾರ್ಥಿಸುವರು. May God give you a miracle and bless you. ದೇವರು ನಿಮಗೆ ಅದ್ಭುತವನ್ನು ಮಾಡುವ ಮೂಲಕ ಆಶೀರ್ವದಿಸಲಿ.